ಅವರು ಸಾಮಾನ್ಯವಾಗಿ ಯಾರನ್ನು ಗದರಿಸಿ ಕೂಡ ಮಾತಾಡಲ್ಲ. ಮತ್ತೆ ಯಾಕೆ ಅವರು ಬೇಬಿ ಕಂಡ್ರೆ ಅಷ್ಟೊಂದು ಬೈತಾರೆ? ಅವ್ರು ಒಪ್ಕೊಂಡ್ಮೇಲೆ ತಾನೆ ಅಮ್ಮ ಅಜ್ಜಿನ ಪೂಜೆ ಕರೆಯಕ್ ಹೋಯ್ತು. ಮತ್ತೆ ನೀನ್ ಯಾರು ಅಂತ ಯಾಕೆ ಹೇಳ್ತಾರೆ ಅವರು? ನಮಗೆ ಮನೇಲಿರೋದ್ ಬೇಡ ಅಮ್ಮ, ಹಳೆ ಮನೆಗೆ ಹೋಗ್ಬಿಡೋಣ ಬಾ ಅಮ್ಮ. ನೀನು ನನ್ನಮ್ಮ, ಯಾರಾದ್ರೂ ನಿಂಗೇನಾದ್ರು ಅಂದ್ರೆ ನನಗ್ ಬೇಜಾರಾಗುತ್ತೆ, ಅಳು ಬರುತ್ತೆ ತುಂಬಾ. ಅಮ್ಮ ತುಂಬಾ ನೋವುತ್ತಾ ಇದೆಯಾ? ಅಮ್ಮ ನಾವೇನೇ ಪ್ರಯತ್ನ ಪಟ್ಟರು ಅವ್ನು ಉಳಿಸ್ಕೊಳಕ್ಕಾಗ್ಲಿಲ್ಲ. ನೀನ್ ಯಾಕಮ್ಮ ಅಳ್ತಾ ಇದ್ಯಾ? ಅಜ್ಜಿ ಹೇಳ್ತಾರ ನೀನೇನು ತಪ್ಪು ಮಾಡಿಲ್ಲ ಅಮ್ಮ. ನಿನ್ ತಾಯಿನ ನಿನ್ನಿಂದ ದೂರ ಮಾಡ್ಬಿಟ್ನಲ್ಲಮ್ಮ ನಾನು. ಅಮ್ಮ ಅಂದ್ರೆ ಉಸಿರನ್ನೇ ಕೊಡೋ ಇಂಥ ಮಗುಗೆ ಅಮ್ಮನೇ ಇಲ್ದಂಗ್ ಮಾಡ್ಬಿಟ್ನಲ್ಲ ನಾನು. ಅಮ್ಮ ಅಳ್ಬೇಡ. ಏನಾಯ್ತು? ಇವಳು ಸಮಾಧಾನ ಮಾಡೋದ್ ಬಿಟ್ಟು ನೀನೇ ಕಳ್ತಾ ಇದೀಯಾ? ಅಜ್ಜ ಅತ್ತೆ ಬೈದಿದ್ದು ಅಷ್ಟೊಂದು ಬೇಜಾರಾಯ್ತಾ ನಿಮಗೆ? ನೀವಿಬ್ರು ಪ್ರಪಂಚ ಅನ್ಕೊಂಡಿದ್ದ ಮಾಧುರಿನ ಕೊಂದು ಪಾಪಿ ನಾನು. ನಿಮ್ ಜೊತೆಲಲ್ಲ, ನಿಮ್ ಮುಖ ನೋಡೋದಕ್ಕೂ ಯೋಗ್ಯತೆ ಇಲ್ದೋಳ್ ನಾನು. ಜೀವ, ನೀನೇನಾದ್ರೂ ಅವ್ರನ್ನ ಬೈದ್ಯಾ? ಇಲ್ಲ ಮಗ. ಮತ್ತೆ ಯಾಕೆ ಅಮ್ಮ ಇಷ್ಟೊಂದು ಅಳ್ತಾ ಇದ್ದಾರೆ? ರಚನಾ, ರಚನಾ, ಆ ಹುಡುಗಿ ಇವತ್ತು ನಿಮ್ ಫೋಟೋ ಕೊಟ್ಟು ಹೋದ್ಲು ರೀ ನನಗೆ. ನಾನು ಬರೆದಿದ್ದ ಚೀಟಿ ಬಗ್ಗೆ ಅವಳು ಯಾರಿಗೂ ಹೇಳಿಲ್ಲ. ಅತ್ತೆ, ಇವತ್ತು ಕೃಷ್ಣ ಜನ್ಮಾಷ್ಟಮಿ ಪೂಜೆಗೆ ನೀವು ಬರಬಹುದಾ? ಇವತ್ತು ಕೃಷ್ಣ ಜನ್ಮಾಷ್ಟಮಿ ಪೂಜೆಗೆ ನೀವು ಕೋಣೆಯಿಂದ ಆಚೆಗೆ ಬರ್ಬೋದಾ? ದೊಡಮ್ಮ ಸೈಲೆಂಟ್ ಆಗಿ ಬಿದ್ಕೊಳ್ಳಿ. ಪೂಜೆಗೆ ಬನ್ನಿ ಅತ್ತೆ ಅಂತ ರಚನಾ ಎಷ್ಟು ಪ್ರೀತಿಯಿಂದ ಕರೆದ್ಲು ಗೊತ್ತಾ ರೀ ನನಗೆ. ಇಷ್ಟು ವರ್ಷದಲ್ಲಿ ಅಷ್ಟೊಂದು ಪ್ರೀತಿಯಿಂದ ನನ್ನನ್ನು ಕರೆದವರೇ ಇಲ್ಲ ರೀ. ನನಗೂ ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು, ಆದ್ರೆ ಆ ದೇವಿ ರಾಕ್ಷಸಿ ನನಗೆ ಹೋಗಕ್ ಬಿಡ್ಲಿಲ್ಲ. ನನ್ನ ಮಾತನ್ನ ಮೀರಿದ್ರೆ ರಚನೆಗೆ ಏನಾದ್ರೂ ಮಾಡ್ಬಿಡ್ತೀನಿ ಅಂತ ಹೆದರ್ಸಿದ್ಲು ರೀ. ಅವಳ ಕೈಯಲ್ಲಿ
ನಾನ್ ಸಿಕ್ಕಾಕೊಂಡೆ ಇಷ್ಟೊಂದು ಅವಸ್ಥೆ ಪಡ್ತಾ ಇದ್ದೀನಿ, ಇನ್ನು ಆ ಅಮಾಯಕ ಹುಡುಗಿ ಅವಳು ಸಿಕ್ಕಾಕೋಬೇಕಾ? ಅದಕ್ಕೆ ನಾನು ಹೇಗೇಗೋ ಆಡ್ಬಿಟ್ಟೆ ರೀ. ಸಾರಿ ರಚನಾ, ಸಾರಿ. ನಾನು ರಚನಾಗೆ ಹೊಡಿಬಾರ್ದಿತ್ತು. ಇವ್ರನ್ನ ನೋಡುವಾಗೆಲ್ಲ ಮನ್ಸು ಚುಚ್ತಾ ಇದೆ ನನಗೆ. ಒಂದ್ ಸುಂದರವಾದ ಸಂಸಾರ ನನ್ನಿಂದ ನಾಶ ಆಯ್ತಲ್ಲ ಅಂತ. ಏನ್ ಮಾಡ್ಲಿ ನಾನು? ಮಾಧುರಿ ಸಾವಿಗೆ ನಾನೇ ಕಾರಣ ಅಂತ ಎಷ್ಟು ಸಲ ಹೇಳ್ಬೇಕು ಅಂದ್ಕೊಂಡ್ರು ಆಗ್ತಿಲ್ವಲ್ಲ. ಮಾಧುರಿ ಅವರೇ, ನನ್ನನ್ನ ಕಾಡ್ತಾ ಇರೋ ಗೊಂದಲಕ್ಕೆ ನೀವೇ ಒಂದು ಉತ್ತರ ಕೊಡಿ. ನಿಮ್ ಸಾವಿನ ಬಗ್ಗೆ ನಾನ್ ಜೀವಾಗ ಈಗ್ಲೇ ಹೇಳ ಬೇಡ್ವಾ? ಜೀವ, ಏನಿವತ್ತು ಇಷ್ಟೊತ್ತಾದ್ರೂ ಇನ್ನೂ ರೆಡಿ ಆಗಿಲ್ಲ? ಆಫೀಸ್ ಹೋಗಲ್ವಾ? ಇಲ್ಲ ರಚು, ಆಫೀಸ್ ಹೋಗೋದಕ್ಕೆ ಯಾಕೋ ಮೂಡಿಲ್ಲ. ನಾನು ಮಾಧುರಿ ವಿಷಯನ ಕೆದಕ್ಬಾರ್ದಿತ್ತೇನೋ. ನಿಮ್ಮ ಹಳೆ ಗಾಯಗಳನ್ನೆಲ್ಲ ಕೆರೆದ್ಬಿಟ್ಟೆ ನಾನು. ಆ ನೋವಿಗೆ ನಾ ಅಡ್ಜಸ್ಟ್ ಆಗಿದ್ದೀನಿ ರಚನಾ. ನಾನು ಯೋಚನೆ ಮಾಡ್ತಿರೋದು ಅದ್ರ ಬಗ್ಗೆ ಅಲ್ಲ. ಮತ್ತೆ ಅಮ್ಮನ ಬಗ್ಗೆ. ರಾಣಂಗೆ ನಾನು ಮೋಸ ಮಾಡಿಲ್ಲ ಅನ್ನೋದನ್ನ ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಿ? ಹತ್ರ ಹೋದ್ರೆ ಸಿಡುಕ್ತಾರೆ, BP ರೈಸ್ ಮಾಡ್ಕೊತಾರೆ, ಬಾಯಿಗೆ ಬಂದಂಗೆ ಶಾಪ ಕೊಡ್ತಾರೆ. ಮಾಡಿದ ತಪ್ಪಿಗೆ ಉರಿ ಶಿಕ್ಷೆ ಕೊಟ್ಟರು ಪರವಾಗಿಲ್ಲ, ತಡ್ಕೊಂಡ್ಬಿಡ್ಬೋದು. ಆದರೆ ಮಾಡ್ದಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸೋದಿದೆಯಲ್ಲ, ಅದು ನರಕ. ಎಲ್ಲ ಇಷ್ಟರಲ್ಲೇ ಸರಿ ಹೋಗುತ್ತೆ ಜೀವ. ಹೇಗೆ ಸರಿ ಹೋಗುತ್ತೆ? ಅವ್ರಿಗೆ ನಿಮ್ಮ ಬಗ್ಗೆ ಸತ್ಯ ಗೊತ್ತಾಗಿದ್ದ ದಿನ ಎಲ್ಲ ಸರಿ ಹೋಗುತ್ತೆ. ಅವ್ರು ಕೇಳಿಸ್ಕೊಳ್ಳಲ್ಲ, ಒಂದ್ ವೇಳೆ ಹೇಳಿದ್ರು ನಂಬ್ತಾರ? ಅದನ್ನ ನಾನು ನೋಡ್ಕೋತೀನಿ. ಸಮಯ ನೋಡ್ಕೊಂಡು ನಾನು ನಿಧಾನ ಕತ್ತೆಗೆ ನೀವೆಂಥ ಸಮಯದಲ್ಲಿ ಮಾಧುರಿನ ಮದ್ವೆ ಆಗ್ಬೇಕಾಗಿ ಬಂತು ಅನ್ನೋದನ್ನ ಅರ್ಥ ಮಾಡಿಸ್ತೀನಿ. ಯಾರು ನೀನು ಅಂತ ಎಲ್ರ ಮುಂದೆ ನಿನಗೆ ಅವಮಾನ ಮಾಡಿದ್ರು. ಹಾಗಿರುವಾಗ ಯಾವ ಧೈರ್ಯದ ಮೇಲೆ ಇಷ್ಟು ದೊಡ್ಡ ಸಂಕಲ್ಪ ಮಾಡ್ಕೊತಾ ಇದೆಯಾ ನೀನು? ನನಗೆ ಅದಿಷ್ಟ ಇದಿಷ್ಟ ಅಂತ ಪಟ್ಟಿ ಕೊಟ್ಟವರು ಒಂದ್ ಸ್ವಲ್ಪ ಹೊತ್ತಿಗೆ ವಿಚಿತ್ರವಾಗಿ ಆಡ್ತಾರೆ ಅಂದ್ರೆ
ನನ್ಗೆ ಯಾಕೋ ನಂಬಕ್ ಆಗ್ತಿಲ್ಲ ಜೀವ. ನಾನ್ ನಿಮಗ್ ಪದೇ ಪದೇ ಹೇಳ್ತಿದ್ದೀನಲ್ವಾ, ಅವ್ರು ಯಾರಿಗೂ ಹೆದರ್ಕೋತಾ ಇದ್ದಾರೆ ಅಂತ. ನನ್ಗೆ ಅವ್ರ ಮೇಲೆ ಅನುಮಾನ. ಇಲ್ಲದ ಮೀನಿಗೆ ಕಾಳು ಹಾಕ್ತಿದೀವ ಅಂತ. ಇಲ್ಲ ಜೀವ, ನಾವು ಗಾಳ ಹಾಕ್ತಾ ಇರೋದು ಮೀನ್ಗಲ್ಲ, ತಿಮಿಂಗ್ಲಕ್ಕೆ. ಇಷ್ಟರಲ್ಲೇ ಸಿಕ್ಕಾಕೊಳುತ್ತೆ ಅದು. ನನಗೆ 100% ನಂಬಿಕೆ ಇದೆ. ಅತ್ತೆ ನನ್ನ ಹತ್ರ ಮತ್ತೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತಾರೆ. ನೆನ್ನೆ ಕೇಳೋದ್ ಮರ್ತೋದೆ, ನಿಮ್ ಜಾತಕ ಸರಿ ಇಲ್ಲ ಅಂತ ಹೇಳಿ ನಿಮ್ಮನ್ನ ಮತ್ತೆ ಅಮ್ಮನ್ನ ದೂರ ಮಾಡ್ದವ್ರು ಯಾರು? ಮಾತಿಗೂ ಜಾತಕ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ಅವ್ರು ಹೇಳಿದ್ದೆ ಕರೆಕ್ಟು ಅಂತ ಅತ್ತೆ ನಿಮ್ಗೆ ಯಾವಾಗ್ಲೂ ಬೈತಿದ್ರು ಅಂತ ಹೇಳ್ತಿದ್ರಿ. ಅವರು ಯಾರು? ಗೊತ್ತಿಲ್ಲ, ಅವೆಲ್ಲ ಹಳೆ ಕಥೆಗಳು. ಈ ಹಳೆ ಕತೆನ ಮತ್ತೆ ನಾವು ಕೆತ್ಕಿದ್ವಿ ಅಂದ್ರೆ ಅತ್ತೆ ಮನ್ಸನ್ನ ಕೆಡ್ಸ್ತವ್ರು ಯಾರು ಅನ್ನೋದು ನಮಗ್ ಗೊತ್ತಾಗುತ್ತೆ. ಈ ಮನೆಗೆ ಸಮಸ್ಯೆ ಕೊಡ್ತಿರೋರು ಯಾರು ಅನ್ನೋದು ಗೊತ್ತಾಗುತ್ತೆ. ತಿಳ್ಕೊಳ್ಳೋದು ಹೇಗೆ? ಆ ದೇವ್ರು ಏನೋ ಒಂದ್ ದಾರಿ ತೋರಿಸ್ತಾನೆ. ಹೇಗೋ ಇವತ್ ನೀವು ಆಫೀಸ್ ಹೋಗ್ತಿಲ್ಲ, ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ಈ ಮನೇಲಿ ನಾವು ಕ್ಲೀನ್ ಮಾಡ್ಬೇಕಾಗಿರೋ ಕಸ ತುಂಬಾ ಇದೆ. ದೇವಿ, ದೇವಿ, ನೀನೊಂದು ವಿಷಯ ಅಬ್ಸರ್ವ್ ಮಾಡ್ದ? ಏನಮ್ಮ? ನೆನ್ನೆ ನೀನು ಆ ಪದ್ಮಜನ ಬಳಸ್ಕೊಂಡು ಸಂಜೀವನ್ಗೂ ರಚನನ್ಗೂ ಅವಮಾನ ಮಾಡಿದ್ಯಲ್ಲ, ಅದಾದ್ಮೇಲೆ ಅವರಿಬ್ರು ಹೊರಗಡೆ ಹೋಗಿದ್ರು. ವಾಪಸ್ ಬಂದಾಗ್ಲಿಂದ ಇಬ್ರು ಒಂಥರ ಡಲ್ ಆಗಿದ್ದಾರೆ. ಆ ಸಂಜೀವನ್ ಮುಖದಲ್ಲಂತೂ ಕಳೆನೇ ಇಲ್ಲ ಕಣೆ. ಅವ್ರಮ್ಮ ಬೈದಿದ್ ನೋವು ಅವನ ಮುಖದಲ್ಲಿ ಎದ್ದು ಕಾಣ್ತಿತ್ತು ಕಣೆ. ಸುಧಾರಿಸ್ಕೊಳ್ಳೋದಕ್ಕೇನೆ ಸಂಜೀವ್ ರಾಘವಚಂದ್ರ ಅವರು ಆಫೀಸ್ಗೆ ಹೋಗಿಲ್ಲ ಅನ್ನೋದೇ ಸುದ್ದಿ. ದೇವಿ, ಒಟ್ನಲ್ಲಿ ಅವರಿಬ್ರಿಗೂ ಮುಟ್ಟು ನೋಡ್ಕೊಳ್ಳೋ ತರ ಕೊಟ್ಟಿದ್ಯಾ ನೋಡು. ಅಮ್ಮ, ಇನ್ನೊಂದ್ ರೌಂಡ್ ರುಬ್ಬಣ್ಣ. ದೊಡ್ಡಮ್ಮ ನಕ್ರ ಮಾಡಿದಾಗ ಹೇಗೆ ಅವ್ರಿಗೆ ಡಬಲ್ ಡೋಸ್ ಇಂಜೆಕ್ಷನ್ ಕೊಡ್ತಿದ್ವೋ ಹಾಗೆ ಅವನ್ ನೋವ್ನ ಡಬಲ್ ಮಾಡ್ಬೇಕು ನಾವು. ಅಂದ್ರೆ ಕೃಷ್ಣಂಗೊಂದ್ ಗತಿ ಕಾಣಿಸ್ಬೇಕು. ಏ ದೇವಿ, ಏನೇ ಹೇಳ್ತಿದ್ಯಾ ನೀನು? ಆ ಕೃಷ್ಣ ಇದ್ದಾಳಲ್ಲ, ಅವಳು ಸಂಜೀವನ್ ಪ್ರಪಂಚ. ಆ ಪ್ರಪಂಚನ ಶೇಕ್ ಮಾಡ್ಬಿಡೋಣ. ನನ್ ಜೀವನಾನೇ ಹೊರಟೋಯ್ತು ಅಂತ ಸಂಜೀವ ಎದೆ ಬಿರ್ದು ಹತ್ತಿದ್ದು ಆ ಮಾಧುರಿ ಸತ್ತಾಗ್ಲೆ. ಅಲ್ಲಿಗೆ ಅವನ್ ಕತೆ ಮುಗ್ದೋಯ್ತು ಅಂತ ಅನ್ಕೊಂಡೆ. ಅಷ್ಟ್ರಲ್ಲಿ ಕೃಷ್ಣ ಅವನ್ನ ಕಾಪಾಡ್ಬಿಟ್ಲು. ಅವನ್ ಬದುಕಿಗೆ ಒಂದ್ ಭರವಸೆ ಕೊಟ್ಬಿಟ್ಲು. ಆ ಭರವಸೆನ ನಾವೀಗ ನಡಗಿಸ್ಬೇಕು. ಇಲ್ಲಿದ್ರೆ ಅವನ್ ಮಗಳು ಸೇಫ್ ಅಲ್ಲ ಅನ್ನೋದು ಅವನಿಗೆ ಮನದಟ್ಟು ಮಾಡ್ಬೇಕು. ಹೇಗೆ? ಈ ಮನೆ ಬಗ್ಗೆ ಅವ್ರಿಗೊಂದು ಭಯ ಹುಟ್ಟಿಸ್ಬೇಕು. ಕೃಷ್ಣ 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 ಕೃಷ್ಣ. ಕೃಷ್ಣ, ನನ್ನ ನೋಡಿ ಯಾಕೆ ಹೆದರ್ಕೋತಾ ಇದ್ಯಾ? ನಾನು ನಿನ್ನ ಫ್ರೆಂಡು, ನಿನ್ಗೆ ಹೆಲ್ಪ್ ಮಾಡಕ್ ಬಂದಿದ್ದೀನಿ. ಹೆಲ್ಪಾ? ನೀನು ಸೂರ್ಯನ ಚಿತ್ರನ ಸರಿಯಾಗಿ ಬರ್ದಿಲ್ಲ ನೋಡು. ಸೂರ್ಯನ್ ಸರ್ಕಲ್ ಇದೆಯಲ್ಲ, ಅದ್ರ ಮೇಲೆ ಒಂದೇ ತರದ ಲೈನ್ ಹಾಕಿದ್ಯಾ. ಸ್ಟ್ರಾಂಗ್ ಅದು. ಒಂದ್ ಲೈನು ದೊಡ್ಡದಾಗಿರ್ಬೇಕು, ಇನ್ನೊಂದ್ ಲೈನು ಚಿಕ್ಕದಾಗಿರ್ಬೇಕು. ನೆನ್ಪ್ ಮಾಡ್ಕೋ, ನಾನು ಹೇಳ್ತಾ ಇರೋದು ಕರೆಕ್ಟಾ ಅಂತ. ಹೌದು, ನೋಡಿದ್ಯಾ
ಈಗಾದ್ರೂ ನನ್ನ ಫ್ರೆಂಡು ಅಂತ ಒಪ್ಕೋತೀಯಾ? ಇಲ್ಲ, ನೀನು ನನ್ನ ಫ್ರೆಂಡ್ ಅಲ್ಲ. ನಿನ್ನ ನೋಡಿದ್ರೆ ನನಗೆ ಭಯ. ನಿನ್ ಜೊತೆ ಸೇರ್ಬಾರ್ದು ಅಂತ ನಮ್ಮ ಅಪ್ಪ ಅಮ್ಮ ಹೇಳಿದ್ದಾರೆ. ಏನ್ ಕೃಷ್ಣ ಹಿಂಗಂತ ಇದ್ಯಾ? ನನ್ನಿಂದ ನಿನ್ಗೇನ್ ತೊಂದ್ರೆ ಆಯ್ತು ಹೇಳು ನೋಡೋಣ. ಅವತ್ತು ಮನೆಯಿಂದ ಆಚೆ ಕರ್ಕೊಂಡೋಗಿ ಆ ಒಂಟಿ ಕಣ್ಣಿನ ತಾತನ ಹತ್ರ ಬೈಸ್ತಲ್ವಾ? ಅಯ್ಯೋ ಕೃಷ್ಣ, ಆ ತಾತ ನೋಡಿ ನನಗೂ ಭಯ ಆಯ್ತು. ಅದಕ್ಕೆ ನಾನ್ ಗಿಡಗಳ ಮಧ್ಯೆ ಬಚ್ಚಿಟ್ಕೊಂಡ್ಬಿಟ್ಟೆ. ಹೌದಾ? ಅದಾದ್ಮೇಲೆ ನಾನು ನಿನ್ನ ಹತ್ರಕ್ಕೆ 2-3 ಸಲ ಬಂದಿದ್ದೀನಿ. ನೀ ನನ್ನ ನೋಡಿ ಹೆದರ್ಕೊಂಡಿರೋದ್ ಬಿಟ್ರೆ ನಾನೇನಾದ್ರೂ ಪ್ರಾಬ್ಲಮ್ ಮಾಡಿದ್ದೀನ ನಿನ್ಗೆ? ಇಲ್ಲ, ನಾನು ನಿನ್ನ ಫ್ರೆಂಡು ಕೃಷ್ಣ. ನೀನಂದ್ರೆ ನಂಗೆ ತುಂಬಾ ಇಷ್ಟ. ಹೌದಾ? ರಕ್ಷಿತ್ ಹೇಗೋ ನಾನು ಹಾಗೇನೆ. ನೀನೇ ಹೇಳು, ಇಷ್ಟು ದೊಡ್ಡ ಮನೇಲಿ ಆಟ ಆಡೋದಕ್ಕೆ ಯಾರು ಇಲ್ದೆ ನಿಂಗ್ ಬೋರ್ ಆಗಲ್ವಾ? ಆಗುತ್ತೆ, ನಂಗೂ ಆಗುತ್ತೆ. ಅದಕ್ಕೆ ನಿನ್ ಜೊತೆ ಆಟ ಆಡೋಣ ಅಂತ ಬಂದಿದ್ದೀನಿ. ಪ್ಲೀಸ್ ಕೃಷ್ಣ, ನೀನ್ ನನ್ನ ಫ್ರೆಂಡ್ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡ್ಕೋ ಪ್ಲೀಸ್. ಸರಿ ಆಯ್ತು, ಈಗ್ಲಿಂದ ನಾವಿಬ್ರು ಫ್ರೆಂಡ್ಸ್. ಓಕೆ ಗೊಮ್ಮೆ, ಇನ್ಮೇಲಿಂದ ಫ್ರೆಂಡ್ಸ್. ಬಾ, ನಾವು ಹೋಗಿ ಆಟ ಆಡೋಣ. ಹೋಗೋಣ. ಇವನ್ ಮಗಳ ಹಿಂದೆ ಬೊಂಬೆನ ಬಿಟ್ಟಿದ್ದೀನಿ. ಇವನ್ ಹಿಂದೆ ಮಾಧುರಿ ಭೂತಾನ ಬಿಡ್ಬೇಕು. ಅಣ್ಣ, ಏನ್ ರಾತ್ರಿ ಊಟನೂ ಮಾಡಿಲ್ಲ, ಈಗ ಬೆಳಿಗ್ಗೆ ತಿಂಡಿನೂ ತಿಂದಿಲ್ವಂತೆ? ಯಾಕೋ ಮನಸ್ಸರಿಲ್ಲ ದೇವಿ. ದೊಡ್ಡಮ್ಮ ಬೈದದನ್ನ ನೆನೆಸ್ಕೋತಾ ಇದ್ಯಾ? ರಾಣನ ಮದ್ವೆ ಆಗ್ತೀನಿ ಅಂತ ಹೇಳಿ ಮಾಧುರಿ ಅವನಿಗೆ ಮೋಸ ಮಾಡಿದ್ಲು. ಆಸ್ತಿಗೋಸ್ಕರನೇ ಅವಳನ್ನ ಕೈವಶ ಮಾಡ್ಕೊಂಡ್ಲು. ಈ ಮನೆನ ಒಡೆದು ಕಲ್ಪತರು ಸಾಮ್ರಾಜ್ಯಕ್ಕೆ ತಾನ್ ಮಾತ್ರ ಮಹಾರಾಣಿ ಆಗ್ಬೇಕು ಅಂತ ಬಯಸಿದ್ಲು. ಹಾಗಂತ ಮಾಧುರಿ ಬಗ್ಗೆ ದೊಡ್ಡಮ್ಮಂಗಿರೋ ನೆಗೆಟಿವ್ ಫೀಲಿಂಗ್ಸ್ ಅಣ್ಣ. ಮಾಧುರಿ ತುಂಬಾ ಒಳ್ಳೆಯವಳು. ನಾನು ಅಣ್ಣನ್ ನೋಡಕ್ ಹೋದಾಗೆಲ್ಲ ನನ್ನನ್ನ ತುಂಬಾ ಆತ್ಮೀಯತೆಯಿಂದ ಮಾತಾಡಿಸ್ತಿದ್ಲು. ನಾವಿಬ್ರು ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ. ನೀವ್ ಅನ್ಕೊಂಡಾಗೆ ಮಾಧುರಿ ಇಲ್ಲ ಅಂತ ದೊಡ್ಡಮ್ಮಂಗೆ ಹೇಳಿ ಅರ್ಥ ಮಾಡ್ಸೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ ಅಣ್ಣ. ಆದ್ರೆ ಯಾಕೋ ದೊಡ್ಡಮ್ಮನ ಮನ್ಸು ಬದಲಾಗ್ತಾನೆ ಇಲ್ಲ ಅಣ್ಣ. ಬದಲಾಗತ್ತೆ, ಬದಲಾಯಿಸ್ಬೇಕು ಅಂತ ನಾವಿಲ್ಲಿಗೆ ಬಂದಿರೋದು. ಸತ್ಯ ಅನ್ನೋದು ಸೂರ್ಯನ ತರ. ಕಾರ್ ಮೋಡಗಳು ತುಂಬಾ ಸಮಯ ಅದನ್ನ ಬಚ್ಚಿಡೋದಿಕ್ಕಾಗಲ್ಲ. ಇವತ್ತೆಲ್ಲ ನಾಳೆ ಮಾಧುರಿ ಅಂತವಳು ಅನ್ನೋದು ಅಮ್ಮಂಗೆ ಗೊತ್ತಾಗೇ ಆಗತ್ತೆ. ಅಲ್ಲಿವರೆಗೂ ನಾನು ತಾಳ್ಮೆಯಿಂದ ಕಾಯ್ತೀನಿ. ಈ ಸ್ಪಿರಿಟ್ ಅಣ್ಣ ನನಗ್ ನಿನ್ನಲ್ಲಿ ತುಂಬಾ ಇಷ್ಟ ಆಗೋದು. ದೇವಿ, ನೀನು ಮಾಧುರಿ ತುಂಬಾ ಕ್ಲೋಸ್ ಆಗಿದ್ರಲ್ವಾ? ಅವಳಿಗೆ ಆಕ್ಸಿಡೆಂಟ್ ಆದ ದಿವಸ ನಾನೊಂದು ಕೆಲಸದ ಮೇಲೆ ಆಚೆ ಹೋಗಿದ್ದೆ. ಆ ಟೈಮಲ್ಲಿ ಅವಳು 2-3 ಸಲ ನನ್ಗೆ ಕಾಲ್ ಮಾಡಿದ್ಲು. ನಾನು ಟ್ರಾವೆಲಿಂಗಲ್ಲಿ ಇದ್ದಿದ್ರಿಂದ ಸಡನ್ ಆಗಿ ಗೊತ್ತಾಗ್ಲಿಲ್ಲ. ಆಮೇಲೆ ವಾಪಸ್ ಕಾಲ್ ಮಾಡಿದೆ. ಯಾರೋ ನನ್ನ ಫಾಲೋ ಮಾಡ್ತಾ ಇದ್ದಾರೆ, ಚೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ಲು. ನಾನು ಫೋನ್ ರಿಸೀವ್ ಮಾಡಿದಿರೋ ಗ್ಯಾಪಲ್ಲಿ ಅವಳು ನಿಂಗೇನಾದ್ರು ಫೋನ್ ಮಾಡಿದ್ಲ? ಇಲ್ಲ ಅಣ್ಣ. ಹೌದಾ? ಯಾರೋ ಅವಳನ್ನ ಚೇಸ್ ಮಾಡಿದ್ದಾರೆ. ಅವರಿಂದ ತಪ್ಪಿಸ್ಕೊಳಕ್ ಹೋಗಿ ಅವಳಿಗೆ ಆಕ್ಸಿಡೆಂಟ್ ಆಯ್ತಾ? ಅಥವಾ ಚೇಸ್ ಮಾಡಿದವ್ರೆ ಅವಳನ್ನ ಆಕ್ಸಿಡೆಂಟ್ ಮಾಡಿ ಕೊಂದ್ರ? ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಇವತ್ತೆಲ್ಲ ನಾಳೆ ಮಾಧುರಿ ಸಾವಿನಿಂದ ಯಾರಿದ್ದಾರೆ ಅನ್ನೋದನ್ನ ನಾನು ಕಂಡು ಹಿಡಿತೀನಿ.
ಹೌದು ಅಣ್ಣ, ಉಗ್ರ ಶಿಕ್ಷೆ ಆಗ್ಬೇಕು ಅವ್ರಿಗೆ. ಎಷ್ಟು ದೊಡ್ಡ ಕಾನೂನು ಹೋರಾಟ ಆದ್ರೂ ಪರವಾಗಿಲ್ಲ, ಗಲ್ಲ ಶಿಕ್ಷೆನೆ ಸಿಗ್ಬೇಕು ಅವ್ರಿಗೆ. ನನಗಷ್ಟೆಲ್ಲ ಪೇಷನ್ಸ್ ಇಲ್ಲ ದೇವಿ. ಆ ಕೊಲೆಗಾರ ಯಾರು ಅಂತ ಗೊತ್ತಾದ ದಿನಾನೇ ನಾನೇ ನನ್ನ ಕೈಯಾರ ಅವ್ರಿಗೆ ಚಿತ್ರ ಹಿಂಸೆ ಕೊಟ್ಟು ಕೈಯನ್ನ ಸಪರೇಟ್ ಆಗಿ ಕಾಲನ್ನ ಸಪರೇಟ್ ಆಗಿ ಕತ್ತರಿಸಿ ಕಣ್ಣನ್ನ ಕಿತ್ತಾಕಿ ಕಿವಿನ ಕತ್ತರಿಸಿ ನಾಲ್ಗೆನ ಹೊರಗೆ ಎಳೆದು ಕುಯ್ದು ಅಣ್ಣ, ಕೇಳೋದಕ್ಕೆ ಭಯ ಆಗ್ತಿದ್ದಿಲ್ಲ. ಅನುಭವಿಸೋಕೆ ಅನುಭವಿಸ್ತಾರೆ. ವೈಲೆನ್ಸ್ ಅಲ್ಲಿ ನಾನು ಡಿಗ್ರಿ ಮಾಡಿದೀನಿ ಅನ್ಕೊಂಡ್ರೆ PhD ಮಾಡಿದಾನೆ. ಸ್ವಲ್ಪ ಹುಷಾರಾಗಿರ್ಬೇಕು. ಅವನ್ ನನ್ನ ಕಂಡು ಹಿಡಿಯಷ್ಟರಲ್ಲಿ ಅವನ ಕತೆನ ನಾನೇ ಮುಗಿಸ್ಬಿಡ್ಬೇಕು.